ದ್ವಿತೀಯ PUCಯ ಪದ್ಯ 6 ಅಬ್ಬಲ್ಲಿಯವರ ರಸಬಳ್ಳಿ. ಈ ಒಂದು ಪದ್ಯದ ಭಾವಾರ್ಥವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪದ್ಯ: ಬಂಗಾರ ಬಳೆಯಿಟ್ಟು ಬೈಬ್ಯಾಡ ಬಡವರನು, ಬಂಗಾರ ನಿನಗೆ ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ ಅನ್ನುವಂಥದ್ದು ಈ ಒಂದು ಪದ್ಯದ ಭಾವಾರ್ಥವನ್ನು ನೋಡೋದಾದ್ರೆ, ಶ್ರೀಮಂತಿಕೆ ಬಂದಾಗ ಬಂಗಾರದ ಬಳೆಯನ್ನ ಕೈಗೆ ತೊಟ್ಕೊಂಡು ಬಡತನಲ್ಲಿರುವವರ ಅಸಹಾಯಕತೆಯನ್ನು ನಿಂದಿಸಬಾರ್ದು, ಬೈಬಾರ್ದು. ಬಂಗಾರ ಯಾರಲ್ಲೂ ಕೂಡ ಸ್ಥಿರವಾಗಿರೋದಿಲ್ಲ, ಅದು ಬಂದಷ್ಟೇ ವೇಗವಾಗಿ ನಮ್ಮಿಂದ ದೂರವಾಗ್ತದೆ. ಮಧ್ಯಾಹ್ನದ ಬಿಸಿಲು ಸ್ವಲ್ಪ ಹೊತ್ತು ಬರುತ್ತೆ, ಬಿಸಿಲಿಳಿದ ನೆರಳು ಹೇಗೆ ಬರುತ್ತಲ್ಲ ಹಾಗೆ ಶ್ರೀಮಂತಿಕೆ ಹೋಗಿ ಮತ್ತೆ ಬಡತನವೂ ಬರಬಹುದು. ಹೀಗಿರುವಾಗ ಶ್ರೀಮಂತಿಕೆ ಇದೆ ಅಂತ ಹೇಳ್ಬಿಟ್ಟು ಬೀಗಿ ಬಡವರನ್ನ ಬೈಯುವುದು ಸರಿಯಲ್ಲ. ಶ್ರೀಮಂತಿಕೆ ಅಶಾಶ್ವತವೆಂದು ತಿಳಿದಿದ್ದರೂ ಕೂಡ ಬೀಗುವುದೇಕೆಂದು ಜಾನಪದರು ಇಲ್ಲಿ ಪ್ರಶ್ನಿಸಿರುವಂತಹದ್ದನ್ನು ನೋಡಬಹುದು. ಬಡತನ ಬಂದರ ಬಡಿಬ್ಯಾಡ ಬಾಲರನು, ಆಡ್ಯಾಡಿ ಬಂದು ತೊಡಿ ಮ್ಯಾಲ ಆಡಿದರು, ಬಡತನವೆಲ್ಲ ಬಯಲಾಗ ಅನ್ನುವಂಥದ್ದು. ಬಡತನವಿದೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿರುವಂತಹ ಮಕ್ಕಳನ್ನು ಹಿಡಿದು ಬಡಿಬಾರ್ದು. ಬಡತನವನ್ನು ತಂದವರು ಮಕ್ಕಳಲ್ಲ, ಬಡತನದ ನೋವನ್ನು ಮರೆಸುವಂತಹ ಶಕ್ತಿ ಆ ಮಕ್ಕಳಿಗಿದೆ. ನಾವು ದುಃಖ ಚಿಂತೆಯಲ್ಲಿರುವಾಗ ಮಕ್ಕಳು ಆಡುತ್ತಾ ಬಂದು ತೊಡೆಯ ಮೇಲೆ ಕುಳಿತು ಬಾಲಲೀಲೆಗಳನ್ನು ಪ್ರದರ್ಶಿಸಿದರೆ ಸಾಕು, ನಮ್ಮ ಬಡತನದ ಚಿಂತೆ, ದುಃಖ, ಕಷ್ಟ, ನೋವುಗಳೆಲ್ಲವೂ ಕೂಡ ಓಡಿ ಹೋಗ್ತವೆ. ಇಂತಹ ಶಕ್ತಿ ಇರುವಂತಹ ಬಾಲರನ್ನು ಅಂದರೆ ಮಕ್ಕಳನ್ನು ಬಡತನವೆಂದು ಬಡಿಯುವಂತಹದ್ದು ಅದು ತರವಲ್ಲ, ಅಂದರೆ ಸರಿಯಲ್ಲ ಎಂಬುವಂಥದ್ದು ಜಾನಪದ ಕವಿಯ ನೀತಿ ಬೋಧನೆ ಮಾಡಿರುವಂಥದ್ದನ್ನು ನೋಡಬಹುದು. ಉತ್ತಮರ ಗೆಳೆತನ ಪುತ್ತಳಿ ಬಂಗಾರು, ಮತ್ತಹೀನರ ಗೆಳೆತನ ಮಾಡಿದರು ಇತ್ತಾಳಗಿಂತ ಬಲುಹೀನ. ನೋಡಿ, ಸಾಹಸ ಅನ್ನುವಂಥದ್ದು ತುಂಬ ಮುಖ್ಯವಾಗಿರ್ತದೆ. ಹೆಂಗೆಂದರೆ ನಾವು ಯಾರೊಂದಿಗೆ ಸ್ನೇಹ ಬೆಳೆಸ್ತೇವೆ ಅನ್ನುವಂಥದ್ರ ಮೇಲೆ ನಮ್ಮ ವ್ಯಕ್ತಿತ್ವ ಬೆಳವಣಿಗೆ ಅವಲಂಬಿಸಿರ್ತದೆ. ಆದ್ದರಿಂದ ಜಾನಪದರು ಉತ್ತಮರ ಗೆಳೆತನ ಮಾಡಿದರೆ ನಮ್ಮ ವ್ಯಕ್ತಿತ್ವಕ್ಕೆ ಅಪ್ಪಟ ಬಂಗಾರದ ಬೆಲೆ ಲಭಿಸ್ತದೆ. ಅದನ್ನು ಬಿಟ್ಟು ಬುದ್ಧಿಹೀನರೊಂದಿಗೆ ಗೆಳೆತನ ಮಾಡಿದರೆ ನಾವು ಹಿತ್ತಾಳೆ ಎಂಬ ಲೋಹಕ್ಕಿಂತಲೂ ಕೂಡ ಬಲುಹೀನರಾಗ್ಬಿಡ್ತೀವಿ ಅಂತ ಹೇಳ್ತಾರೆ. ಉತ್ತಮರ ಗೆಳೆತನ ಮುಖ್ಯ ಎಂಬಂತಹ ಆಶಯವನ್ನು ನಾವು ಇಲ್ಲಿ ನೋಡಬಹುದು. ಮಂದಿ ಮಕ್ಕಳೊಳಗೆ ಚಂದಾಗೊಂದಾಗಿರಬೇಕು, ನಂದಿಯ ಶಿವನ ದಯದಿಂದ ಹೋಗಾಗು ಮಂದಿ ಬಾಯಾಗ ಇರಬೇಕು. ಅಂದರೆ ಸಮಾಜದಲ್ಲಿ ಹೊಂದಾಣಿಕೆಯಿಂದ ಬದುಕುವುದು ಮುಖ್ಯ ಅಂತಹ ಅಂಶವನ್ನು ತ್ರಿಪದಿಯಲ್ಲಿ ಕವಿಯು ವಿವರಿಸ್ತಾರೆ. ವ್ಯಕ್ತಿಯು ಬದುಕಿರುವಾಗ ತನ್ನ ಅಕ್ಕಪಕ್ಕದ ಜನರೊಂದಿಗೆ, ಮಕ್ಕಳು ಮರಿಗಳೊಂದಿಗೆ ಚೆನ್ನಾಗಿ ಹೊಂದ್ಕೊಂಡು ಬಾಳ್ವೆ ಮಾಡುವಂಥದ್ದು ಮುಖ್ಯ. ಒಂಟಿಯಾಗಿರುವಂಥದ್ದು ಅಸಾಧ್ಯ. ಚೆನ್ನಾಗಿ ಹೊಂದಿಕೊಂಡಿರುವಂತಹ ಮನುಷ್ಯನನ್ನು ಆತನ ಮರಣದ ನಂತರವೂ ಕೂಡ ಜನ ಆತನನ್ನು ನೆನೆಸ್ಕೊಳ್ತಾರೆ. ದೇವರ ದಯದಿಂದ ನಾವು ಸತ್ತ ಮೇಲೂ 4 ಜನರ ಬಾಯಲ್ಲಿ ಬದುಕಿರುವಂತಹ ಸಾರ್ಥಕ ಜೀವನ ನಮ್ಮದಾಗಬೇಕು ಅನ್ನುವಂತಹ ಆಶಯ ಈ ಒಂದು ಪದ್ಯದಲ್ಲಿರುವಂತಹದನ್ನು ನೋಡಬಹುದು. ಇದ್ದರೆ ಇರಬೇಕು ಬುದ್ಧಿವಂತರ ನೆರೆಯು, ಕುದ್ದರ ಗೇಡಿ ಕುಲಗೇಡಿ ನೆರೆ ಇದ್ದುಟ್ಟು ಬುದ್ಧಿ ಕಳಕೊಂಡು. ಅಂದರೆ ನಾವು ಬದುಕ್ತಿರುವಂತಹ ವಾತಾವರಣದಲ್ಲಿ ಅಕ್ಕಪಕ್ಕದಲ್ಲಿನ ಜನರು ಅತಿ ಮುಖ್ಯವಾಗಿರ್ತದೆ. ಏಕೆಂದರೆ ಬುದ್ಧಿವಂತರು ನಮ್ಮ ನೆರೆಯಲ್ಲಿ ಅಂದರೆ ಅಕ್ಕಪಕ್ಕ ವಾಸಿಸಿದರೆ ಅವರಿಂದ ಉಪಯೋಗವಾಗುವುದು. ಅದಲ್ಲದೆ ದುಷ್ಟರಾದಂತಹವರು ನಮ್ಮ ನೆರೆಯಲ್ಲಿದ್ದರೆ ನಾವು ಇರುವ ಒಳ್ಳೆಯ ಬುದ್ಧಿಯನ್ನು ಕಳ್ಕೊಂಡು ಅವರಂತೆಯೇ ದುಷ್ಟ ಬುದ್ಧಿಯನ್ನು ಬೆಳೆಸ್ಕೊಳ್ತೇವೆ. ಒಳ್ಳೆಯ ಜನ ನೆರೆಹೊರೆಯಲ್ಲಿ ಇದ್ದರೆ ಅವರಂತೆ ಒಳ್ಳೆಯ ಗುಣ ಸ್ವಭಾವವನ್ನು ಕೂಡ ನಾವು ಹೊಂದ್ತೇವೆ. ಆದ್ದರಿಂದ ನೆರೆಯವರ ಸಹವಾಸ ಸದಾ ಅಗತ್ಯ ಅಂತ ಹೇಳ್ತಾರೆ. ಹುಟ್ಟುವಾಗ ತರಲಿಲ್ಲ ಹೋಗುವಾಗ ಒಯ್ಯಲಾರೆ, ಸುಟ್ಟು ಸುಣ್ಣದರಾಳಾಯಿತು ದೇಹವು, ಕಷ್ಟವನ್ನು ಬಿಡಿಸೋ ಸೃಷ್ಟಿಗೊಡೆಯ ಅನ್ನುವಂಥದ್ದು. ಕಷ್ಟದಿಂದ ಪಾರು ಮಾಡಬೇಕು ಅಂತ ಸೃಷ್ಟಿಗೊಡೆಯನಾದಂತಹ ದೇವರಲ್ಲಿ ಜಾನಪದ ಕವಿಯು ಮೊರೆ ಇಡುವಂತಹ ಚಿತ್ರಣವು ಈ ತ್ರಿಪದಿಯಲ್ಲಿ ಇರುವಂಥದ್ದನ್ನು ನೋಡ್ಬೋದು. ಹುಟ್ಟುವ ಮೊದಲು ಈ ದೇಹವಿರಲಿಲ್ಲ, ಈ ಭೂಮಿಯ ಮೇಲೆ ಹುಟ್ಟಿದ ಮೇಲಷ್ಟೇ ಈ ದೇಹ ದೊರೆತಿರುವುದು. ಅದೇ ರೀತಿ ಸತ್ತಾಗ್ಲೂ ಈ ದೇಹವನ್ನು ಭೂಮಿಯ ಮೇಲೆ ಬಿಟ್ಟು ಹೋಗ್ತೀವಿ ಹೊರತು ಹೊತ್ಕೊಂಡು ಹೋಗೋದಿಲ್ಲ.
ಆದರೆ ಹುಟ್ಟಿದಿನಾಕಿನಿಂದ ಹಿಡಿದು ಸಾಯುವವರೆಗಿನ ಅವಧಿಯಲ್ಲಿ ಜೀವನ ನಡೆಸಲೇಬೇಕಾಗಿರೋದ್ರಿಂದ ಆ ಬದುಕಿನಲ್ಲಿ ಕಷ್ಟಗಳು ಬಂದಾಗ ಬಿಡಿಸಿ ಸಲಹಬೇಕು ಅಂತ ಹೇಳ್ಬಿಟ್ಟು ಜಾನಪದ ಕಥೆಯು ದೇವರನ್ನು ಪ್ರಾರ್ಥಿಸಿರುವಂತಹದ್ದನ್ನು ನೋಡಬಹುದು. ಬ್ಯಾಸಿಗೆ ದಿವಸಕ್ಕೆ ಬೇವಿನ ಮರ ತಂಪು, ಭೀಮಾರತಿ ಎಂಬ ಹುಳಿತಂಪು ಹಡೆದವ ನೀ ತಂಪು ನನ್ನ ತವರಿಗೆ ಅನ್ನುವಂಥದ್ದು ತಾಯಿ ಇರುವಂತಹ ತವರು ಮನೆಯನ್ನು ನೆನೆದು ಹೆಣ್ಣು ಮಗಳುಗಳು ಹಾಡಿರುವಂತಹ ತ್ರಿಪದಿ ಇದು. ಬೇಸಿಗೆಯ ದಿನಗಳಲ್ಲಿ ಉಷ್ಣತೆಯು ಹೆಚ್ಚಾಗಿರ್ತದೆ. ಆಗ ಬೇವಿನ ಮರಗಳಿದ್ರೆ ಅದರಿಂದ ಬರುವಂತಹ ತಂಪು ಹವೆಯು ಉಷ್ಣತೆಯನ್ನು ನಿವಾರಿಸ್ತದೆ. ಅದೇ ರೀತಿ ಬೇಸಿಗೆಯಲ್ಲಿ ಭೀಮರತಿ ಎಂಬ ಹೊಳೆಯ ನೀರು ತಂಪನ್ನು ಎರಿತದೆ. ಇವುಗಳಂತೆಯೇ ತವರಲ್ಲಿರುವಂತಹ ತಾಯಿಯ ನೆನಪು ಕೂಡ ಮಗಳಿಗೆ ತಂಪಾಗಿ ಕಂಡಿದೆ ಅಂತ ಹೇಳ್ತಾರೆ. ಅಮ್ಮನ ನೆನಪೇ ತಂಪೆಂಬ ಭಾವ ಈ ಒಂದು ಪದ್ಯದಲ್ಲಿ ಸೊಗಸಾಗಿ ಮೂಡಿ ಬಂದಿರುವಂತಹದ್ದನ್ನು ನೋಡಬಹುದು. ಕಣ್ಣೆಂಜಲ ಕಾಡೀಗಿ ಬಾಯೆಂಜಲ ವೀಳ್ಯಾವ ಯಾರೆಂಜಲುಂಡು ನನಮನವೇ ಹಡೆದವ್ವ ಬಾಯೆಂಜಲುಂಡು ಬೆಳೆದೇನು ಅನ್ನುವಂಥದ್ದು ತಾಯಿ ತನ್ನ ಮಗುವಿಗೆ ಇತರರ ದೃಷ್ಟಿ ತಾಗಬಾರ್ದು ಅಂತ ಹೇಳ್ಬಿಟ್ಟು ಕಣ್ಣೆಂಜಲು ಕಾಡಿಗೆಯನ್ನು ಹಣೆಗೆ ಕೆನ್ನೆಗೆ ಹಚ್ಚಿ ಮಗುವನ್ನು ಕಾಪಾಡ್ತಾಳೆ. ಹಾಗೆಯೇ ಎಲೆ ಅಡಿಕೆಯ ಉಗುಳಿನಿಂದ ಹೂವು ಅಂತ ಊದ್ಬಿಟ್ಟು ಅವಳಿಗೆ ದೃಷ್ಟಿಯನ್ನು ತೆಗಿತಾಳೆ. ಅವಳಿಟ್ಟ ಕಣ್ಣೆಂಜಲು ಉಗುಳೆಂಜಲನ್ನು ಉಂಡು ಮಗು ಬೆಳೆಯುತ್ತಾದುದರಿಂದ ಇಲ್ಲಿ ಕವಿಯು ತಾನು ತಾಯಿಯ ಎಂಜಲುಂಡು ಬೆಳೆದನೆಂದು ಹೇಳಿಕೊಂಡಿರುವುದನ್ನು ಗಮನಿಸಬಹುದು. ತಾಯಿ ಮಕ್ಕಳ ನಡುವೆ ಎಂಜಲಿನ ಭೇದವಿಲ್ಲ, ಬದಲಿಗೆ ಎಂಜಲು ಅವರಿಬ್ಬರನ್ನ ಬಂಧಿಸಿದೆ ಎನ್ನಬಹುದಾಗಿದೆ. ಯಾರು ಇದ್ದರೂ ನನ್ನ ತಾಯವ್ವನ ಅಲ್ತಾರು, ಸಾವಿರ ಕೊಳ್ಳಿ ಒಲೆಯಾಗ ಇದ್ದರು ಜ್ಯೋತಿ ನಿನ್ನಾರ ಓಲಾರು ಅನ್ನುವಂಥದ್ದು. ತಾಯಿಗಿಂತ ದೊಡ್ಡ ಬಂಧು ಇನ್ನೊಬ್ಬರಿಲ್ಲ. ಆದ್ದರಿಂದ ಅವಳ ಸ್ಥಾನವನ್ನು ಬೇರೆ ಯಾರಿಗೂ ಕೂಡ ತುಂಬಲು ಸಾಧ್ಯವಿಲ್ಲ. ಯಾರಿದ್ರೂ ತಾಯಿ ಇದ್ದಂತೆ ಆಗೋದಿಲ್ಲ. ಒಲೆಯೊಳಗೆ ಸಾವಿರ ಕೊಳ್ಳಿ ದಗದಗನೆ ಉರಿತಾ ಇರಬಹುದು, ಆದರೆ ಅವು ಮನೆಯನ್ನು ಬೆಳಗುವ ಹಣತೆಯ ಜ್ಯೋತಿಗೆ ಸರಿಸಾಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಂತೆಯೇ ನಮ್ಮ ಬಾಳನ್ನು ತಾನುರಿದು ಬೆಳಗುವ ತಾಯಿಗೆ ಇನ್ಯಾರು ಹೋಲಿಕೆಯಾಗರೆಂಬ ತ್ರಿಪದಿಯು ಅತ್ಯಂತ ಸುಂದರವಾಗಿದೆ. ಮುಂದಿನದು ಹೆಣ್ಣು ಮಕ್ಕಳ ದುಃಖ ಎತ್ತವ್ವ ಬಲ್ಲಳು, ಹುತ್ತದ ಒಳಗಿರೋ ಸರುಪಾನ ಬೇಗೆಯ ನೆತ್ತಿ ಮೇಲಿರುವ ಶಿವಬಲ್ಲ. ಹೆಣ್ಣು ಮಕ್ಕಳ ದುಃಖವನ್ನು ತಾಯಿ ಮಾತ್ರವೇ ಅರ್ಥ ಮಾಡಿಕೊಳ್ಳಬಲ್ಲಳು. ತಂದೆಗಾಗಲಿ ಗಂಡನಿಗಾಗಲಿ ಹೆಣ್ಣು ಮಕ್ಕಳ ದುಃಖದ ತೀವ್ರತೆಯ ಅರಿವಾಗುವುದಿಲ್ಲ. ತನ್ನ ತಲೆಯ ಮೇಲಿರುವಂತಹ ಸರ್ಪದ ವಿಷದ ಬೇಗೆಯ ಅರಿವು ಶಿವನಿಗೇಗಾಗುತ್ತೋ ಅದೇ ರೀತಿಯಲ್ಲಿ ಹೆಣ್ಣಿನ ದುಃಖ ಎತ್ತ ತಾಯಿಗೆ ಮಾತ್ರ ಅರ್ಥವಾಗುವುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಲಾಗುತ್ತೆ. ತಾಯವ್ವ ನೆನೆಯುವುದು ಯಾಯಾಳಿ ಯಾವತ್ತು ಊರೆಲ್ಲ ಉಂಡು ಮಲಗಾಗೋ ಬೆಳ್ಳಿ ಚುಕ್ಕಿ ಹೊಂಡಾಗ ಹಾಡೆದಮ್ಮ ನೆನೆದೇನು. ಅಂದರೆ ಹೆತ್ತ ತಾಯಿಯು ಸದಾ ಸ್ಮರಣೀಯಳಾಕೆಯನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವಳನ್ನು ನೆನಪಿಸಿಕೊಳ್ಳಲು ಕಾಲದ ಪರಿಮಿತಿ ಇಲ್ಲ. ಆ ಸಮಯ ಈ ಸಮಯ ಅಂತ ಏನೂ ಇಲ್ಲ. ಯಾವ ವೇಳೆ ಯಾವ ಸ್ಥಳದಲ್ಲಾದರೂ ಕೂಡ ನೆನಪಿಸ್ಕೊಳ್ಬೋದು. ಆದರೆ ಇಲ್ಲಿ ಜಾನಪದ ಕವಿಯತ್ರಿಯವರು ಊರೆಲ್ಲ ಉಂಡು ಮಲಗಿದ ಮೇಲೆ ಬೆಳ್ಳಿ ಚುಕ್ಕು ಮೂಡುವಂತಹ ಸಮಯದಲ್ಲಿ ತಾನು ತನ್ನ ಹಡೆದವನನ್ನು ನೆನೆಯುವುದಾಗಿ ಹೇಳ್ತಾಳೆ. ಯಾಕೆಂದರೆ ಬಹುಶಃ ಬಿಡುವಿರದಂತಹ ದುಡಿತದಲ್ಲಿ ಹೆಣ್ಣು ಮಗಳು ತೊಡಗಿರೋದ್ರಿಂದ ಅವಳಿಗೆ ಸಮಯ ದೊರೆತಿರುವುದಿಲ್ಲ. ಆದ್ದರಿಂದ ಊರೆಲ್ಲ ನಿದ್ರಿಸಿದ ಮೇಲೆ ಏಕಾಂತದಲ್ಲಿ ತಾಯಿಯನ್ನು ನೆನೆಯುವುದಾಗಿ ಹೇಳ್ಕೊಂಡಿದ್ದಾರೆ. ತಾಯವ್ನ ಬೈಬೇಡ ತಿಳಿಗೇಡಿ ನನ್ನ ತಮ್ಮ, ಬಾಳ ದಿನದಾಕಿ ಹಡೆದವ್ನ ಬೈದಾರ ಬಾಳ ಮರುಗ್ಯಾಳ ಮನದಾಗ. ಅಣ್ಣ ಅಥವಾ ಅಕ್ಕ ತನ್ನ ತಮ್ಮನಿಗೆ ಹೇಳಿರುವಂತಹ ಬುದ್ಧಿ ಮಾತಿದು. ಸಾಮಾನ್ಯವಾಗಿ ಚಿಕ್ಕವರಲ್ಲಿ ವಯೋವೃದ್ಧರ ಬಗ್ಗೆ ಸಲ್ಲದ ತಾತ್ಸಾರ ಇರ್ತದೆ. ಮಾತು ಮಾತಿಗೂ ಕೂಡ ವಯಸ್ಸಾದ ತಂದೆ ತಾಯಿಯರನ್ನು ದೂಷಿಸ್ತಲೇ ಇರ್ತಾರೆ. ಆದ್ದರಿಂದ ತಮ್ಮನಿಗೆ ತಾಯಿಯನ್ನು ಬುದ್ಧಿ ಇಲ್ಲದವನಂತೆ ಬೈಬೇಡ, ಆಕೆ ಬಹುವರ್ಷ ಬಾಳಿದಂತಹ ಹಿರಿಯ ಜೀವ, ಚಿಕ್ಕವನಾದ ನೀನು ಬೈದರೆ ಮನಸ್ಸಿಗೆ ತುಂಬ ದುಃಖವಾಗಿ ಆಕೆ ಕೊರಗಬಹುದು ಅಂತ ಹೇಳ್ಬಿಟ್ಟು ಬುದ್ಧಿ ಹೇಳುವಂತಹ ಸಂದರ್ಭ ಇದಾಗಿದೆ.
ತಾಯಿಲ್ಲದ ತವರಿಗೆ ಹೋಗದಿರು ನನ್ನ ಮನವ, ನೀರಿಲ್ಲದ ಕೆರೆಗೆ ಕರು ಬಂದು ತಿರುಗಾಗ ಆಗ ನೋಡುವರ ದುಃಖಗಳ ಅನ್ನುವಂಥದ್ದು. ತಾಯಿ ಇದ್ದರೆ ಮಾತ್ರ ತವರಿಗೆ ಅರ್ಥ. ತಾಯಿ ಇಲ್ಲದ ತವರಿನಲ್ಲಿ ಮಗಳಿಗೆ ಯಾವ ಪ್ರೀತಿ ಆದರಗಳು ಕೂಡ ದೊರೆಯೋದಿಲ್ಲ. ದೊರೆತರೂ ತಾಯಿಯ ಪ್ರೀತಿಯನ್ನು ಅವು ನೀಡುವುದಿಲ್ಲ. ಆದ್ದರಿಂದ ಹೆಣ್ಣು ಮಗಳೊಬ್ಬಳು ತನ್ನ ಮನಸ್ಸಿಗೆ ತಾಯಿ ಇಲ್ಲದ ತವರಿಗೆ ಹೋಗಬೇಡವೆಂದು ಬೇಡ್ಕೊಳ್ತಾ ಇದ್ದಾಳೆ. ತಾಯಿ ಇಲ್ಲದ ತವರಿಗೆ ಹೋಗಬೇಡ ಅಂತ ಬೇಡ್ಕೊಂಡು ತಾಯಿ ಇಲ್ಲದ ತವರು ಮನೆಗೆ ಹೋಗೋದು ಅಂದರೆ ನೀರಿಲ್ಲದ ಕೆರೆಗೆ ಬಾಯಾರಿದಂತಹ ಕರು ಬಂದು ನಿರಾಸೆ ದುಃಖದಿಂದ ಹೇಗೆ ಹಿಂತಿರುಗದಂತೆ ಆಗುತ್ತೆ. ಆಗಲ್ಲ ಹಾಗೆ ಆಕೆ ಆ ರೀತಿಯ ಭಾವನೆ ಆಗುತ್ತೆ ಅಂತ ಹೇಳ್ತಾರೆ. ಉಂಗೂರ ಉಡುದಾರ ಮುರಿದಾರ ಮಾಡಿಸಬಹುದು, ಮಡದಿ ಸತ್ತರ ತರಬಹುದು, ಅಡೆದಂಥ ತಂದೆ ತಾಯಿಯಲ್ಲಿ ಸಿಕ್ಕಾರ. ನೋಡಿ, ತಂದೆ ತಾಯಿಗಳು ಮಾರುಕಟ್ಟೆಯಲ್ಲಿ ಸಿಗುವಂತಹ ವಸ್ತುಗಳೆಲ್ಲ ನಾವು ತೊಟ್ಟುಕೊಳ್ಳುವಂತಹ ಉಂಗುರ ಮುರಿದು ಹೋದರೆ ಅಥವಾ ಸೊಂಟದ ಉಡುದಾರ ಕಿತ್ತು ಹೋದರೆ ಸರಿ ಮಾಡಿಸ್ಕೊಂಡು ಮತ್ತೆ ಧರಿಸ್ಬೋದು. ಆದರೆ ತಂದೆ ತಾಯಿಗಳನ್ನು ಕಳೆದುಕೊಂಡ್ರೆ ತಿರುಗಿ ಪಡೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವರಿರುವಾಗಲೇ ಪ್ರೀತಿಯಿಂದ ಅವರ ಆರೈಕೆಯನ್ನು ಮಾಡಬೇಕು ಅಂತ ಇಲ್ಲಿ ಹೇಳಿರುವಂತಹ ಒಂದು ಆಶಯವನ್ನು ತ್ರಿಪದಿಯಲ್ಲಿ ಕಾಣಬಹುದಾಗಿದೆ. ಕೊನೆಯದಾಗಿ, ಹಾಲುಂಡ ತವರಿಗೆ ಏನೆಂದು ಹರಸಲಿ, ಹೊಳೆದಂಡಲಿರುವ ಕರಕೀಯ ಕುಡಿಯಂಗು ಹಬ್ಬಲ್ಲಿ ಅವರ ರಸಬಳ್ಳಿ. ಅಂದರೆ ಅತ್ಯಂತ ಜನಪ್ರಿಯವಾದಂತಹ ತ್ರಿಪದಿ ಇದು. ಒಳ್ಳೆತನವನ್ನು ಬಯಸುವಂತಹ ಹೆಣ್ಣು ಮಗಳೊಬ್ಬಳು ಹೃದಯ ವೈಶಾಲ್ಯತೆಯನ್ನು ಇಲ್ಲಿ ಅನಾವರಣಗೊಂಡಿರುವಂತಹದ್ದನ್ನು ನೋಡ್ಬೋದು. ಹಾಲನ್ನು ಕುಡಿಸಿ ನನ್ನನ್ನು ಬೆಳೆಸಿದಂತಹ ತವರಿಗೆ ನಾನು ಏನಂತ ಹಾರೈಸಲಿ ಅಂತ ಪ್ರಶ್ನಿಸಿಕೊಳ್ಳುವಂತಹ ಇಲ್ಲಿನ ಹೆಣ್ಣು ಮಗಳು ಅಂತಿಮವಾಗಿ ಹೊಳೆದಂಡೆಯಲ್ಲಿ ಸಮೃದ್ಧವಾಗಿ ಹಬ್ಬಿ ಬೆಳೆಯುವಂತಹ ಗರಿಕೆಯ ಹುಲ್ಲಿನ ಕುಡಿ ಹೇಗೆ ತನ್ನ ತವರಿನ ವಂಶವು ಅದೇ ರೀತಿ, ಅಂದರೆ ಹುಲ್ಲಿ ಹೇಗೆ ಬೆಳೆಯುತ್ತಲ್ಲ ಅದೇ ರೀತಿಯಾಗಿ ತವರಿನ ವಂಶವು ಕೂಡ ಬೆಳೀಲಿ ಅಂತ ಹೇಳ್ಬಿಟ್ಟು ಮನಸ್ಸು ತುಂಬಿ ಹಾರೈಸಿರುವಂತಹದ್ದನ್ನು ಈ ಒಂದು ಪದ್ಯ ಭಾಗದಲ್ಲಿ ನೋಡಬಹುದಾಗಿದೆ. ಇಷ್ಟು ಈ ಒಂದು ಪದ್ಯದ ಭಾವಾರ್ಥವಾಗಿದ್ದು. ಧನ್ಯವಾದಗಳು.